ಹಾಯ್ ಹಲೋ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಬೆಂಗಳೂರಿನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಥವಾ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಕಡೆಗೆ. ಇವತ್ತು ಶನಿವಾರ, ವೀಕೆಂಡ್ ಬೇರೆ, ಹಾಗೆ ರಶ್ ಇರ್ತದೆ ಅಂತ ಹೇಳಿ ನಾವು ಮೊದಲೇ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗ್ನಲ್ಲಿ ನಮಗೆ 4 ಆಪ್ಷನ್ ಇರುತ್ತೆ: ಝೂ, ಬಟರ್ಫ್ಲೈ ಪಾರ್ಕ್, ಬಸ್ ಸಫಾರಿ ಕಾಂಬೋ ಹಾಗೂ ಜೀಪ್ ಸಫಾರಿ ಕಾಂಬೋ. ನಾವು ಬಸ್ ಸಫಾರಿ ಕಾಂಬೋ ತಗೊಂಡ್ವಿ. ಬಸ್ ಸಫಾರಿ ಕಾಂಬೋನಲ್ಲಿ AC ಬಸ್ ಹಾಗೂ ನಾನ್ AC ಬಸ್ ಇದೆ. ನಾವು AC ಬಸ್ಸನ್ನು ಸೆಲೆಕ್ಟ್ ಮಾಡಿದ್ವಿ. AC ಬಸ್ ಸಫಾರಿ ಬುಕ್ ಮಾಡಿದರೆ ನಮಗೆ ಝೂ ವಿಸಿಟ್ ಮಾಡ್ಬೋದು, ಬಟರ್ಫ್ಲೈ ಪಾರ್ಕ್ ಕೂಡ ವಿಸಿಟ್ ಮಾಡ್ಬೋದು, ಹಾಗೆ ನಮ್ಮ DSLR ಕ್ಯಾಮರಾ ಕೂಡ ಕೊಂಡೊಯ್ಬೋದು. ಆನ್ಲೈನ್ನಲ್ಲಿ ಟಿಕೆಟ್ ಮಾಡಿದವರಿಗೆ ಇಲ್ಲಿ ಬಂದು ಕೂಡ ಟಿಕೆಟ್ ತೆಗಿಬೋದು. ನಮಗೆ ಇಬ್ಬರಿಗೆ ಬಸ್ ಸಫಾರಿ ಕಾಂಬೋಗೆ ಟೋಟಲ್ 1440 ರೂಪಾಯಿ ಆಯಿತು. QR ಕೋಡನ್ನು ಸ್ಕ್ಯಾನ್ ಮಾಡಿಸಿ ಇವಾಗ ಸಫಾರಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಯ ಫೆಸಿಲಿಟೀಸ್ ನನಗೆ ತುಂಬ ಇಷ್ಟ ಆಯಿತು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಹಾಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನಮಗೆ ವೆಯ್ಟ್ ಮಾಡಲಿಕ್ಕೆ ವೆಯ್ಟಿಂಗ್ ರೂಮ್ ಕೂಡ ಇದೆ. ಆನ್ಲೈನ್ ಟಿಕೆಟ್ನಲ್ಲಿ ನಮ್ಮ ಸಫಾರಿ ಟೈಮಿಂಗ್ ಇದ್ದಿದ್ದು ಮಧ್ಯಾಹ್ನ ಮೇಲೆ 2:30ಯಿಂದ 3:30 ತನಕ. ಬಟ್ ಇಲ್ಲಿ ಟೈಮಿಂಗ್ಸ್ ಕನ್ಸಿಡರ್ ಮಾಡಲ್ಲ. ನಾವು ಬೇಗ ಬಂದರೆ ನಮ್ಮನ್ನು ಬೇಗ ಒಳಗೆ ಬಿಡ್ತಾರೆ. ನೋಡಿ, ಬಿಳಿ ಬಣ್ಣದ ಬಸ್ಸು AC ಬಸ್ಸು ಮತ್ತು ಹಸಿರು ಬಣ್ಣದ್ದು ನಾನ್ AC ಬಸ್ಸು. ನೋಡಿ, ನಾನ್ AC ಬಸ್ನಲ್ಲಿ ಈ ರೀತಿಯಾಗಿ ಕಬ್ಬಿಣದ ಬಲೆ ಹಾಕಿರ್ತಾರೆ. ಇದರಿಂದ ನಿಮಗೆ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ನನ್ನ ಪರ್ಸ್ನಲ್ ಚಾಯ್ಸ್ AC ಬಸ್ಸು. ನೋಡಿ, ಈಗ ಬಸ್ ಸಫಾರಿ ಸ್ಟಾರ್ಟ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಬಸ್ ಸಫಾರಿ ಅಂತ ಹೇಳ್ಬೋದು. ಸಫಾರಿ ಆಯಿತು. ಸಫಾರಿಯಲ್ಲಿ ಮುಖ್ಯವಾಗಿ ಲಕ್ ಇರಬೇಕು. ನಮಗೆ ಇವತ್ತು ಒಳ್ಳೆ ಲಕ್ ಇತ್ತು, ಹಾಗಾಗಿ ಸಿಂಹ, ಹುಲಿ ಎಲ್ಲವನ್ನು ನೋಡಲಿಕ್ಕೆ ಸಿಕ್ತು. ನೋಡಿ, ಈಗ ನಾವು ಬಟರ್ಫ್ಲೈ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಆನ್ಲೈನಲ್ಲಿ ಟಿಕೆಟ್ ಮಾಡಿದ ಕಾರಣ ಇಲ್ಲಿ ಜಸ್ಟ್ QR ಕೋಡನ್ನು ತೋರಿಸಿ ಒಳಗೆ ಬಂದ್ವಿ. ನೋಡಿ, ಸಖತ್ತಾಗಿರುವಂತಹ ಜಾಗ. ಸುಮಾರು ಜನ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಬನ್ನಿ ನಾವೀಗ ಚಿಟ್ಟೆಗಳನ್ನೆಲ್ಲ ನೋಡಿ ಬರುವ. ಬಟರ್ಫ್ಲೈ ಪಾರ್ಕಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ನಾನು ಜಾಸ್ತಿ ಹೊತ್ತು ಇಲ್ಲಿ ಸ್ಪೆಂಡ್ ಮಾಡಲಿಲ್ಲ. ಇನ್ನು ಝೂ ಕಡೆಗೆ ಹೋಗುವ. ಬನ್ನೇರುಘಟ್ಟ ಉದ್ಯಾನವನದ ಮೃಗಾಲಯವು 12 ಹೆಕ್ಟೇರ್ ಪ್ರದೇಶವನ್ನು ವ್ಯಾಪಿಸಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು 260.51 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ನೋಡಿ, ನಮಗಿಲ್ಲಿ ದಾರಿ ಕನ್ಫ್ಯೂಷನ್ ಆದರೆ ಈ ಮ್ಯಾಪನ್ನು ನೋಡ್ಕೊಂಡು ಹೋಗ್ಬೋದು. ನಡಿಲಿಕ್ಕೆ ಕಷ್ಟ ಆಗುವವರಿಗೆ, ಪ್ರಾಯದವರಿಗೆಲ್ಲ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ವ್ಯವಸ್ಥೆ ಇದೆ. ನೋಡಿ, ಇದು ಝೂವಿನ ಹೊರಗೆ. ಇಲ್ಲಿ ನಮಗೆ ತಿನ್ನಲಿಕ್ಕೆ ಬೇಕಾದ ತುಂಬ ಐಟಮ್ಗಳಿವೆ, ಹಲವಾರು ಸ್ಟಾಲ್ಗಳಿವೆ. ನಾವಿಲ್ಲಿ ಭೇಲ್ಪುರಿ ತಗೊಂಡ್ವಿ, ಸೂಪರ್ ಟೇಸ್ಟಿಯಾಗಿತ್ತು. ಕಡೆಗೂ ಬನ್ನೇರುಘಟ್ಟ ಟ್ರಿಪ್ ಆಯಿತು. ನಾವಿಲ್ಲಿಗೆ 1:30ಗೆ ಬಂದಿದ್ದು, ಇವಾಗ 4 ಗಂಟೆ ಆಯಿತು. ಫುಲ್ 1 ಡೇ ಸ್ಪೆಂಡ್ ಮಾಡ್ಬೋದಾದಂತಹ ಒಂದು ಬೆಸ್ಟ್ ಪ್ಲೇಸ್ ಅಂತೇಳಿ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ.
ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.